ಫ್ಲೈಟ್ ಮಿಸ್ ಮಾಡ್ಕೊಂಬಿಟ್ರು ಅಂತನೋ, ಟ್ರೈನ್ ಮಿಸ್ ಆಯಿತು ಅಂತನೋ, ಎಕ್ಸಾಮ್ ಮಿಸ್ ಮಾಡ್ಕೊಂಬಿಟ್ರಿ ಅಂತ ಅನ್ಕೊಂಡಾಗ ಅವಾಗ ಆ ಥರ ಕನಸು ಬಂದರೆ ಏನೋ ಒಂದು ಡೆಡ್ ಲೈನ್ ಇದೆ, ಬಟ್ ಯು ಆರ್ ನಾಟ್ ಏಬಲ್ ಟು ಫಿನಿಶ್ ದಟ್ ಡೆಡ್ ಲೈನ್. ಯೂಶಲಿ ದೇವ್ರು ಕನ್ಸಲ್ಲಿ ಬರೋದು ತುಂಬಾ ಒಳ್ಳೆ ಪಾಸಿಟಿವ್ ಸೈನ್ ಅಂತಾನೆ. ದೇವ್ರು ಬಂತಲ್ಲ ಒಳ್ಳೇದು ಅಂತ. ಬಟ್ ಎಲ್ಲಾ ಸಲನೂ ಎಲ್ಲಾ ಡ್ರೀಮಲ್ಲೂ ದೇವ್ರು ಬರೋದು ಅದು ಪಾಸಿಟಿವ್ ಎಂಟಿಟಿ ಅಂತಾನೆ ಹೇಳಕ್ ಆಗಲ್ಲ. ಈಗ ಯಾರಿಗಾದರೂ ಒಂದು ಫ್ಲೈಟ್ ಇತ್ತು, ಫ್ಲೈಟ್ ಮಿಸ್ ಮಾಡ್ಕೊಂಬಿಟ್ರು ಅಂತನೋ, ಟ್ರೈನ್ ಮಿಸ್ ಆಯಿತು ಅಂತನೋ, ಅಥವಾ ಇನ್ನೂ ಎಕ್ಸಾಮ್ ಇರುತ್ತೆ ಸ್ಕೂಲಲ್ಲೋ ಕಾಲೇಜಲ್ಲೋ, ಎಕ್ಸಾಮ್ ಮಿಸ್ ಮಾಡ್ಕೊಂಬಿಟ್ರಿ ಅಂತ ಅನ್ಕೊಂಡಾಗ ಅವಾಗ ಆ ಥರ ಕನಸು ಬಂದರೆ ಸೊ ಅದು ತುಂಬಾ ಕಾಮನ್. ಐ ಥಿಂಕ್ ಎಲ್ರಿಗೂ ಎಸ್ಪೆಷಲಿ ಎಕ್ಸಾಮಿಗೆ ಲೇಟ್ ಆಗ್ತಾ ಇದೆ, ಎಕ್ಸಾಮ್ ಆಗ್ತಿಲ್ಲ ಅಂತ ಕನಸು ಬರೋದು ತುಂಬಾ ಕಾಮನ್. ಸೊ ಅದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಏನೋ ಒಂದು ಡೆಡ್ ಲೈನ್ ಇದೆ, ಬಟ್ ಯು ಆರ್ ನಾಟ್ ಏಬಲ್ ಟು ಫಿನಿಶ್ ದಟ್ ಡೆಡ್ ಲೈನ್. ಸೊ ಆ ಒಂದು ಸಿಚುವೇಶನ್, ಸೊ ರಿಯಲ್ ಮೀನಿಂಗೇನೆ ನಾವು ಇಂಟರ್ಪ್ರಿಟ್ ಮಾಡಬೇಕಾಗತ್ತೆ. ಸೊ ಏನೋ ಒಂದು ಡೆಡ್ ಲೈನ್ ಇದೆ. ಸೊ ಇಟ್ ಕುಡ್ ಬಿ ಮದ್ವೆ ಆಗ್ತಾ ಇಲ್ಲ, ಮದ್ವೆಗೆ ಲೇಟ್ ಆಗ್ತಾ ಇದೆ ಅನ್ನೋದು ಒಂದು ಸಬ್ ಕಾನ್ಶಿಯಸ್ ಅಲ್ಲಿ ಹೆದರಿಕೆ ಇದೆ, ಮನೆಯಲ್ಲಿ ಪ್ರೆಷರ್ ಮಾಡ್ತಾ ಇದ್ದಾರೆ, ಬಟ್ ನನ್ಗೆ ಏಜ್ ಆಗ್ತಾ ಇದೆ. ಸೊ ಇಂಥ ಸಿಚುವೇಶನ್ನು, ಅಥವಾ ಆಫೀಸಲ್ಲಿ ಎಲ್ಲರಿಗೂ ಪ್ರಮೋಷನ್ ಸಿಗ್ತಾ ಇದೆ, ನನಗೆ ಆಗ್ತಾ ಇಲ್ಲ, ಈ ಥರದ್ದು. ಈ ಒಂದು ಡೆಡ್ ಲೈನ್ ಅಂತ ಇರುತ್ತೆ ಅಲ್ಲ ಪ್ರತಿಯೊಂದಕ್ಕೂ, ಏಜ್ ಲಿಮಿಟ್, ಏಜ್ ಡೆಡ್ ಲೈನ್ ಇರ್ಬೋದು, ಈ ರೀತಿ. ಸೊ ಈ ರೀತಿ ಆಗ್ತಾ ಇಲ್ಲ ನಮ್ಗೆ ಅಂದ್ಕೊಂಡಿದ್ದು ಅಂತ ಅಂದಾಗ ಎಕ್ಸಾಮಲ್ಲಿ ಲೇಟ್ ಆಗೋದು, ಅಥವಾ ಕ್ವೆಶನ್ ಪೇಪರಲ್ಲಿ ಬರೆಯೋಕ್ಕಾಗ್ತಾ ಇಲ್ಲ, ಸೊ ಈ ರೀತಿ. ಇನ್ನೆಷ್ಟೋ ಜನಕ್ಕೆ ಅವರು ಚಿಕ್ಕ ವಯಸ್ಸಲ್ಲಿ ಯಾವುದೋ ಒಂದು ಬಾಡಿಗೆ ಮನೆ ಇರ್ತಾರೆ ಅಂತ ಇಟ್ಕೊಳ್ಳಿ, ಆ ಬಾಡಿಗೆ ಮನೆಗೆ ಹೋದಂಗೆ ಎಲ್ಲ ನೋಡ್ಕೊಂಡ್ ಬಂದಂಗೆ. ಇನ್ನು ಕೆಲವರಿಗೆ ಅವ್ರು ಓದಿದಂಥ ಸ್ಕೂಲ್ಗೋ ಕಾಲೇಜ್ಗೋ ವಾಪಸ್ ಒಂದ್ಸರಿ ಹೋಗಿ ಬಂದಂಗೆ ಆ ಥರ ಕನಸು ಬಂದರೆ ನನಗೆ ಈ ರೀತಿ ತುಂಬಾ ಕನ್ಸು ಇವತ್ತಿಗೂ ನನಗೆ ಒಂದು ಕನ್ಸಲ್ಲಿ ಬರೋದು ಏನಂದ್ರೆ, ನಾನು ಸ್ಕೂಲ್ದು 7th ಸ್ಟ್ಯಾಂಡರ್ಡ್ವರೆಗೂ ಒಂದು ಸ್ಕೂಲಲ್ಲಿ ಓದಿದೆ. ಸೊ ಆ ಸ್ಕೂಲಿಂದು ವಾಶ್ರೂಮ್ ನನಗೆ ಇವತ್ತಿಗೂ ಕನ್ಸಲ್ಲಿ ಬರುತ್ತೆ. ಯಾಕೆ ಅಂತ ಅಂದ್ರೆ ಆ ವಾಶ್ರೂಮ್ದು ಹೋಗೋ ವೇ ಇತ್ತಲ್ಲ, ಸೊ ಅದೊಂದು ಸ್ವಲ್ಪ ಹೆದರಿಕೆ ಆಗ್ತಾ ಇತ್ತು. ಅದ್ರ ಪಕ್ಕ ಕಾಡ್ ಥರ ಇತ್ತು, ಎಲ್ಲರೂ ಹೆದರ್ಸೋರು, ಅಲ್ಲಿನೋ ದೆವ್ವ ಇದೆ, ಹಂಗೆ ಹಿಂಗೆ ಅಂತೆಲ್ಲ ಸೀನಿಯರ್ಸ್ ಎಲ್ಲ ಹೆದರ್ಸೋರು. ಸೊ ಅದು ಎಲ್ಲೋ ಒಂದು ಕಡೆ ಸೊ ನನಗೆ ವಾಶ್ರೂಮಿಗೆ ಹೋಗೋಕ್ಕೆ ಹೆದರಿಕೆ ಆಗ್ತಾ ಇತ್ತು. ಅದು ಎಷ್ಟರ ಮಟ್ಟಿಗೆ ನನ್ನ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಹೋಗಿದೆ ಅಂತಂದರೆ ಇವತ್ತಿಗೂ ಆ ವಾಶ್ರೂಮ್ ನನ್ನ ಕನ್ಸಿಗೆ ಬರುತ್ತೆ. ಸೊ ಇದನ್ನು ನಾನು ಅಡ್ರೆಸ್ ಮಾಡಲೇಬೇಕಿತ್ತು, ಬಿಕಾಸ್ ಅದು ತುಂಬ ಹೆದರಿಕೆ ಆಗ್ತಿತ್ತು. ನನ್ನ ಕನಸಲ್ಲಿ ಎದ್ದ ತಕ್ಷಣ ನಂಗೆ ತುಂಬ ಆಂಗ್ಸೈಟಿ ಆಗ್ತಾ ಇತ್ತು. ಸೊ ರೀಸೆಂಟಾಗಿ ನನ್ನ ಸೈಕಾಲಜಿದು ಏನೋ ಒಂದು ವರ್ಕ್ ಇತ್ತು ಅಂತ ಡೇಟಾ ಕಲೆಕ್ಷನಿಗೆ ಆ ಸ್ಕೂಲಿಗೆ ಹೋಗಿದ್ದೆ. ಸೊ ಹೋದಾಗ ಅಲ್ಲಿಗೆಲ್ಲ ಹೋಗಿ ಐ ಜಸ್ಟ್ ಫೆಲ್ಟ್ ದಟ್ ಇಲ್ಲಿ ಏನೂ ಇಲ್ಲ, ಅದನ್ನು ರಿಲೀಸ್ ಮಾಡಬೇಕಲ್ಲ, ಆ ಒಂದು ಟ್ರಾಮಾ ನನ್ನಲ್ಲಿ ಚೈಲ್ಡ್ಹುಡ್ಡಲ್ಲಿ ಆಗಿರೋ ಟ್ರಾಮಾನ ನಾನು ರಿಲೀಸ್ ಮಾಡಲೇಬೇಕು. ಐ ಕಾಂಟ್ ಕ್ಯಾರಿ ಇಟ್ ಫಾರ್ ಎವರ್. ಸೊ ಅದೇ ವಾಶ್ರೂಮ್ ಹಾಗೆ ಇದೆ ಇವಾಗ್ಲೂ. ಸೊ ಅಲ್ಲಿಗೆ ಹೋಗಿ ಐ ಜಸ್ಟ್ ಪುಟಿಂಗ್ ದಟ್ ಇಂಟೆನ್ಷನ್ ದಟ್ ನನ್ನ ಏನು ಟ್ರಾಮಾ ಇದೆ ಅದು ಇಲ್ಲಿಗೆ ರಿಲೀಸ್ ಆಗ್ತಾ ಇದೆ, ನನಗಿನ್ಯಾವತ್ತೂ ಈ ಟ್ರಾಮಾನ ಕ್ಯಾರಿ ಫಾರ್ವರ್ಡ್ ಮಾಡೋದು ಬೇಡ, ಐ ರಿಲೀಸ್ ಇಟ್ ಹಿಯರ್ ಅಂತ ಹೋಗಿ ಅದನ್ನು ಹೇಳ್ಕೊಂಡು ಅಲ್ಲೆಲ್ಲ ಓಡಾಡ್ಕೊಂಡು ಬಂದೆ. ಇವತ್ತಿನವರೆಗೂ ಅದ್ರದ್ದೇನೋ ಕನ್ಸು ಬಂದಿಲ್ಲ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ರೀತಿ ಹಳೇದೇನೋ ಕನ್ಸಲ್ಲಿ ಬರ್ತಿದೆ ಅಂದರೆ ಅಲ್ಲೇನೋ ಟ್ರಾಮಾ ಇದೆ ಅಂತ ಅರ್ಥ. ಸೊ ಆ ಟ್ರಾಮಾನ ನೀವು ಅಡ್ರೆಸ್ ಮಾಡಬೇಕು, ಇಲ್ಲ ಆ ಪ್ಲೇಸಿಗೆ ಹೋಗಿ ಅಡ್ರೆಸ್ ಮಾಡೋದಾಗಿರ್ಬೋದು, ಅಥವಾ ಕಾನ್ಷಿಯಸ್ಲಿ ಟೇಕ್ ಹೀಲಿಂಗ್. ಈಗ ತುಂಬ ಹೆದರಿಕೆ ಆಗುತ್ತೆ, ಅದು ಡಿಸ್ಟರ್ಬ್ ಆಗ್ತಿದೆ ಲೈಫಲ್ಲಿ ಅಂದಾಗ ಹೀಲಿಂಗ್ಸ್ ತಗೊಳ್ಳೋದ್ರ ಮುಖಾಂತರ ಆ ಒಂದು ಟ್ರಾಮಾನ ರಿಲೀಸ್ ಮಾಡ್ಕೊಬೋದು. ಈಗ ನೀವು ಹೇಳಿದ್ರೆ ಓಕೆ, ನೀವು ಸ್ಕೂಲ್ ಇದ್ದಂಥ ಸ್ಕೂಲಿಗೆ ಹೋಗಿ ನೀವು ವಾಶ್ರೂಮ್ ಹತ್ರ ನೀವು ಅದನ್ನು ರಿಲೀಸ್ ಮಾಡಿ ಬಂದ್ರಿ, ಇಲ್ಲೇನೂ ಇಲ್ಲ ಅಂತ. ಈಗ ಉದಾಹರಣೆಗೆ ಜೀವನದಲ್ಲಿ ನಾವು ಯಾರನ್ನ ಮರಿಬೇಕು ಅಂತ ಪ್ರಯತ್ನ ಪಡ್ತಿರ್ತೀವಲ್ಲ, ನಿಮ್ಮ ಎಕ್ಸ್ಗಳಾಗ್ಬೋದು, ಎಕ್ಸ್ ಗರ್ಲ್ ಫ್ರೆಂಡೋ, ಬಾಯ್ ಫ್ರೆಂಡೋ, ನಿಮ್ಮ ಎಕ್ಸ್ ಡಿವೋರ್ಸ್ ತೊಗೊಂಡ್ರೆ ನಿಮ್ಮ ಹಸ್ಬೆಂಡ್ಗೆಲ್ಲ ಏನಾದರೂ ಆಗಿರ್ಬೋದು, ಇಂಥವರೆಲ್ಲ ಪದೇ ಪದೇ ಕನಸಲ್ಲಿ ಕಾಣಿಸ್ಕೊಂಡ್ರೆ ಪುನಃ ನಾನು ಹೇಳ್ದಂಗೆನೆ ಅನ್ರಿಸಾಲ್ವ್ಡ್ ಇಮೋಷನ್ಸ್ ಸ್ಟಕ್ ಆಗಿರುತ್ತೆ ಅವರು ಅವ್ರ ಜೊತೆಗೆ. ಸೊ ಅದನ್ನ ಆಮೇಲೆ 2 ವಿಷಯ ಇದೆ. ಒಂದು ಏನು ಗೊತ್ತಾ, ಅಲ್ಲಿ ಆ ಒಂದು ರಿಲೇಶನ್ಶಿಪ್ಪಿಂದ ಮೂವ್ ಆನ್ ಆಗೋವರೆಗೂ ನಾವು ಅದೇ ರಿಲೇಶನ್ಶಿಪ್ಪಲ್ಲಿ ಸ್ಟಕ್ ಆಗಿರ್ತೀವಿ. ಬೆಳಗಿಂದ ಸಂಜೆವರೆಗೂ ಅದನ್ನೇ ಯೋಚನೆ ಮಾಡ್ತಾ ಇದ್ದಾಗ ಕೂಡ ತುಂಬ ಏನ ಯೋಚನೆ ಮಾಡ್ತೀವಿ, ಅದು ನಮ್ಮ ಕನ್ಸಲ್ಲಿ ಬರುತ್ತೆ. ಈಗ ರಾತ್ರಿ ಮಲಗ್ತಾ ಏನೋ ಒಂದು ಹಾರರ್ ಮೂವಿ ನೋಡ್ಕೊಂಡು ಮಲಗಿದ್ರೆ ಯೂಶಲಿ ರಾತ್ರಿ ಇದಾಗುತ್ತೆ. ದಟ್ ಇಸ್ ಬಿಕಾಸ್ ಆ ಮೊಮೆಂಟಲ್ಲಿ ಅಂಥದಕ್ಕೆಲ್ಲ ತಲೆ ಕೆಡಿಸ್ಕೊಂಬಾರ್ದು. ಅಂಥದ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಇದನ್ನು ಅದೇ ರೀತಿ ಇರುತ್ತೆ, ಬೆಳಗಿಂದ ನಾವು ಅವ್ರ ಬಗ್ಗೆ ಯೋಚನೆ ಮಾಡಿರ್ತೀವಿ ಹಾಗೆ. ಬಟ್ ಬ್ರೇಕಪ್ ಆಗಿ ಎಷ್ಟೋ ವರ್ಷ ಆದ್ರೂ ನನಗಿನ್ನೂ ಅದೇ, ಅಥವಾ ಡಿವೋರ್ಸ್ ಆಗಿ ಎಷ್ಟೋ ವರ್ಷ ಆದರೂ ನನಗಿನ್ನೂ ಅದು ಬರ್ತಾ ಇದೆ ಅಂತ ಅಂದಾಗ ದಟ್ ಈಸ್ ಸಮಥಿಂಗ್ ಟು ವರಿ ಅಬೌಟ್. ಸೊ ಅದನ್ನ ನಾವು ಅಡ್ರೆಸ್ ಮಾಡಬೇಕು. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಕಾರ್ಡ್ ಕಟ್ಟಿಂಗ್. ಸೊ ಆ ಕಾರ್ಡ್ಸ್, ಈಗ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಅಂದರೆ ಅ ಕಾರ್ಡ್ ಇಸ್ ಕನೆಕ್ಟೆಡ್.
ಈವನ್ ಕಾಲಲ್ಲಿ ಆಗಿರ್ಬೋದು, ಏನೇ ಆಗಿದ್ರು. ಸೊ ಆ ಕಾರ್ಡ್ ಅನ್ನೋದು ಅನ್ಹೆಲ್ದಿ ಆದಾಗ ಈ ರೀತಿ ಟ್ರಾಮಾ ಆಗಿ ಕನ್ವರ್ಟ್ ಆಗಿರುತ್ತೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಕಟ್ ದೋಸ್ ಕಾರ್ಡ್ಸ್. ಓಕೆ, ಈಗ ಕಾರ್ಡ್ ಅಂದ್ರೆ ನಾನೇನು ಅರ್ಥ ಮಾಡ್ಕೊಂಡೆ ಅಂದ್ರೆ, ಈಗ ಉದಾಹರಣೆಗೆ ನಾನು ನೀವು ಇಲ್ಲೇ ಮಾತಾಡ್ತಿದ್ದೀವಿ ಅಥವಾ ಫೋನಲ್ಲೇ ಮಾತಾಡ್ತಿದ್ದೀವಿ ಅಂತ ಇಟ್ಕೊಳ್ಳಿ. ಅದು ಕಾರ್ಡ್ಸ್ ಅಂದ್ರೆ ಹೀಗೆ ಇಮ್ಯಾಜಿನ್ ಮಾಡ್ಕೊಬೋದು. ಏನೋ ಒಂದು ವೈಟ್ ಕಲರು ಅಥವಾ ಬ್ಲ್ಯಾಕ್ ಕಲರ್ ಒಂದು ಥ್ರೆಡ್ ಇಲ್ಲಿಂದ ಅಲ್ಲಿಗೆ ಒಂದು ಕನೆಕ್ಟ್ ಆಗಿದೆ ಅಷ್ಟೇ ಅಲ್ವಾ? ಓಕೆ, ಇದನ್ನ ಅದು ಕಟ್ ಮಾಡೋದಂದ್ರೆ ಹೇಗೆ? ಥ್ರೆಡ್ ಅಲ್ಲೂ ಆಗ್ಬೋದು, ರೋಪು ಆಗಿರ್ಬೋದು. ಡಿಪೆಂಡ್ಸ್ ಆನ್ ನೀವು Depends ಎಷ್ಟು ಎಮೋಷನ್. ಎಷ್ಟು ಇಮೋಷನಲಿ ಕನೆಕ್ಟ್ ಆಗಿದ್ದೀವಿ. ಇಟ್ ಕ್ಯಾನ್ ಬಿ ವೈಟ್ ಕಲರ್, ಇಟ್ ಕ್ಯಾನ್ ಬಿ ಪಿಂಕ್, ಇಟ್ ಕ್ಯಾನ್ ಬಿ ಬ್ಲ್ಯಾಕ್. ನೆಗೆಟಿವ್ ಕಾರ್ಡ್ಸ್ ಅಂತ ಬಂದಾಗ ಬ್ಲ್ಯಾಕ್ ಬರುತ್ತೆ. ನಾವು ಕಾರ್ಡ್ ಕಟ್ಟಿಂಗ್ ಸೆಷನ್ಸ್ ಮಾಡಿದಾಗ ಕೆಲವು ಡಿಪೆಂಡ್ಸ್, ಒಬ್ಬೊಬ್ರಿಗೆ ಒಂದೊಂದು ಥರ. ಒಬ್ಬೊಬ್ರಿಗೆ ಒಂದೇ ಬಿಗ್ ರೋಪ್ ಕಾಣುತ್ತೆ. ಕೆಲವೊಂದ್ಸಲಿ ಚಿಕ್ಕ 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 ರೋಪ್, ಇದು ಥ್ರೆಡ್ಸ್ ತುಂಬ ಕನೆಕ್ಟ್ ಆಗಿರುತ್ತೆ, ಕಲರ್ಫುಲ್ ಕನೆಕ್ಟ್ ಆಗಿರುತ್ತೆ. ಯೂಶಲಿ ನೆಗೆಟಿವ್ ಕಾರ್ಡ್ಸಲ್ಲಿ ನೆಗೆಟಿವ್ ಕನೆಕ್ಷನ್ನಲ್ಲಿ ಬ್ಲ್ಯಾಕ್ ಕಾಣಿಸುತ್ತೆ. ಓಕೆ, ಇವಾಗ ಇದನ್ನ ಹಿಂಗೆ ಹೇಳ್ಬೋದಾ? ಉದಾಹರಣೆಗೆ ಯಾವುದೋ ಒಬ್ಬ ವ್ಯಕ್ತಿ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿದ್ದಾನೆ, ಮುಂದೆ ಹೋಗ್ತಿದ್ದಾನೆ. ಆದ್ರೆ ಕೈಗೊಂದು ಕಾರ್ಡು, ಅಂದ್ರೆ ಕೈಗೆ ಯಾರೋ ಒಂದು ಹಗ್ಗ ಹಾಕಿದ್ದಾರೆ, ಕಾಲ್ಗೆ ಯಾರೋ ಒಂದು ಹಗ್ಗ ಹಾಕಿದ್ದಾರೆ, ಅವನ ತಲೆಗೆ. ಬೇಸಿಕಲಿ ನಿಮ್ಮನ್ನ ಹಿಡಿದಿಟ್ಕೊಂತಿದ್ದಾರೆ, ಮುಂದಕ್ಕೆ ಹೋಗ್ಬಿಡ್ತಿಲ್ಲ. ಬಿಕಾಸ್ ಆ ವ್ಯಕ್ತಿಯೊಟ್ಟಿಗೆ ಆ ಕಾರ್ಡ್ಸ್ ಏನಿದೆ ಅಲ್ಲ, ಆ ಎಮೋಷನ್ಸ್ ನಿಮ್ಮನ್ನ ಮುಂದೆ ಹೋಗಕ್ ಬಿಡ್ತಿಲ್ಲ. ಎಸ್, ಹೌದು. ಆ ಕಾರ್ಡ್ಸ್ನ ಮುಂದೆ ಹೋಗೋಕೆ ಬಿಡ್ತಾ ಇಲ್ಲ. ಸೊ ಅವಾಗ ಅದು ನಮಗೆ ಡ್ರೀಮಲ್ಲಿ ಸರ್ಫೇಸ್ ಲೆವೆಲಿಗೆ ತರಕ್ಕೆ ಟ್ರೈ ಮಾಡುತ್ತೆ. ಅಡ್ರೆಸ್ ದಿಸ್, ಸಬ್ ಕಾನ್ಷಿಯಸ್ ಮೈಂಡ್ ಹೇಳುತ್ತೆ, ನನಗೆ ಇಲ್ಲಿಂದ ನನಗೆ ಬೇರೆ ನನ್ನ ಒಂದು ಸ್ಪೇಸ್ ಇದೆ ಅಲ್ಲ, ಒಂದು ಬೌಲ್ ಇರುತ್ತೆ, ಆ ಬೌಲಲ್ಲಿ ಒಂದಷ್ಟು ಮಾತ್ರ ತುಂಬಿಸಕ್ ಸಾಧ್ಯ. ಬೇರೆ ಹೊಸ ತುಂಬಿಸ್ಬೇಕು ಅಂದ್ರೆ ಹಳೇದು ಹೋಗ್ಬೇಕು ಅಲ್ಲ. ಸೊ ಅದು ಹೋಗ್ಸು ನನಗೆ ಅಂತ ನಮ್ಮ ಕಾನ್ಷಿಯಸ್ ಲೆವೆಲಿಗೆ ತರಕ್ಕೆ ಟ್ರೈ ಮಾಡೋದು ಡ್ರೀಮ್ಸ್ ಮುಖಾಂತರ ಟ್ರೈ ಮಾಡುತ್ತೆ. ಓಕೆ, ಈಗ ಕಾರ್ಡ್ ಕಟ್ಟಿಂಗ್ ಅಂದ್ರಲ್ಲ, ಅದು ಹೇಗದು? ಎರಡು ರೀತಿ ಕಾರ್ಡ್ ಕಟ್ಟಿಂಗ್ ಮಾಡ್ತೀನಿ. ಒಂದು ಲೈವ್ ಅಲ್ಲಿ, ಅಂದರೆ ಮೆಡಿಟೇಷನ್ ಲೆವೆಲ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ಬಿಟ್ಟು ಗೈಡೆಡ್ ಮೆಡಿಟೇಷನ್ ಮಾಡಿ ಕಾರ್ಡ್ ಕಟ್ಟಿಂಗ್ ಮಾಡ್ತೀವಿ. ಕೆಲವರು ವಿಜುವಲೈಸೇಷನ್ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾರೆ. ನನ್ನ ಕ್ಲೈಂಟ್ಸ್ ತುಂಬ ಜನ ವಿಜುವಲೈಸೇಷನ್ ಮಾಡ್ಕೊಳಕ್ಕಾಗಲ್ಲ. ಸೊ ಈ ರೀತಿ ಸಿಚುವೇಶನ್ ಇದ್ದಾಗ ಐ ಡೂ ಇಟ್ ಆನ್ ಬಿಹಾಫ್ ಆಫ್ ದೆಮ್. ಈಗ ನಿಮಗೆ ಒಂದು ಪರ್ಸನ್ ಜೊತೆ ಕಾರ್ಡ್ ಕಟ್ ಮಾಡಬೇಕು ಅನ್ನೋಂಗಿದ್ರೆ ಇಬ್ರದ್ದು ಇಫ್ ಪಾಸಿಬಲ್ ಫೋಟೋ ಇಸ್ಕೊಂಡು ಅವರ ವಿಜುವಲೈಸೇಷನ್ ನಾನು ಮಾಡಿಬಿಟ್ಟು ಆ ಕಾರ್ಡ್ನ ಕಟ್ ಮಾಡ್ತೀನಿ. ಆ್ಯಂಡ್ ಕಾರ್ಡ್ ಕಟ್ಟಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ರಿಲೇಷನ್ಶಿಪ್ಸಲ್ಲೂ ಅಷ್ಟೇ, ಫಿನಾನ್ಷಿಯಲ್ ಆಸ್ಪೆಕ್ಟ್ಸಲ್ಲೂ ಅಷ್ಟೇ. ರಿಲೇಷನ್ಶಿಪ್ಪಲ್ಲಿ ನೆಗೆಟಿವ್ ಕಾರ್ಡ್ಸ್, ಈಗ ಒಬ್ಬ ಪರ್ಸನ್ ಜೊತೆ ರಿಲೇಷನ್ಶಿಪ್ ಇತ್ತು ಅಥವಾ ಮದುವೆ ಆಗಿದ್ರು, ಡಿವೋರ್ಸ್ ಆಯಿತು, ಆ ಪರ್ಸನ್ ಮೂವ್ ಆನ್ ಆಗಕ್ಕೆ ಆಗ್ತಾ ಇಲ್ಲ. ಎಷ್ಟೇ ಹೊಸೊಬ್ರನ್ನ ಮೀಟ್ ಮಾಡಿದ್ರು ಹೊಸ ರಿಲೇಷನ್ಶಿಪ್ನ ಬಿಲ್ಡ್ ಮಾಡಕ್ ಆಗ್ತಾ ಇಲ್ಲ ಅಂತ ಪ್ರಾಬ್ಲಮ್ಸ್ ಇರುತ್ತೆ. ಅದು ಮೋಸ್ಟ್ ಆಫ್ ದ ಟೈಮ್ ಯಾಕಾಗಿರುತ್ತೆ ಅಂದರೆ ಈ ನೆಗೆಟಿವ್ ಕಾರ್ಡ್ಸ್ ಕನೆಕ್ಟ್ ಆಗಿರುತ್ತೆ. ನೆಗೆಟಿವ್ ಪರ್ಸನ್ ಅಲ್ಲ, ಹಳೆ ಪರ್ಸನ್ ಜೊತೆ ಕಾರ್ಡ್ ಕನೆಕ್ಟ್ ಆಗಿರುತ್ತಲ್ಲ, ಅದು ಹೊಸ ಕಾರ್ಡ್ನ ಕನೆಕ್ಟ್ ಮಾಡೋಕ್ಕೆ ಅಥವಾ ಎಸ್ಟಾಬ್ಲಿಷ್ ಮಾಡೋಕ್ಕೆ ಬಿಡ್ತಾ ಇರಲ್ಲ. ಸೊ ನಾವು ಯಾವಾಗ ಈ ಕಾರ್ಡ್ನ ಕಟ್ ಮಾಡ್ತೀವಿ, ವಿ ವಿಲ್ ಬಿಕಮ್ ಫ್ರೀ ಅಗೇನ್ ಟು ಕನೆಕ್ಟ್ ನ್ಯೂ ಕಾರ್ಡ್ಸ್. ಆ್ಯಂಡ್ ಫಿನಾನ್ಷಿಯಲ್ ಆಸ್ಪೆಕ್ಟ್ಸಲ್ಲೂ ಅಷ್ಟೇ, ಎಷ್ಟು ಸಂಪಾದನೆ ಮಾಡಿದ್ರೂ ಕೈಯಲ್ಲಿ ದುಡ್ಡು ಉಳಿತಾ ಇಲ್ಲ, ಅಥವಾ ನನಗೆ ತುಂಬ ಸ್ಕಿಲ್ ಇದೆ ಬಟ್ ನನಗೆ ಅರ್ನ್ ಮಾಡೋಕೆ ಆಗ್ತಾ ಇಲ್ಲ ಅಂತ ಅಂದಾಗ ಅಗೇನ್ ಕಾರ್ಡ್ಸ್ ಇರುತ್ತೆ. ಆ್ಯಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ಕಾರ್ಡ್ಸ್ ಬರೀ ಈ ಲೈಫ್ ಟೈಮಲ್ಲಿ ಈ ಜನಗಳ ಜೊತೆ ಮಾತ್ರ ಕನೆಕ್ಟ್ ಆಗಿರಲ್ಲ. ಕಾರ್ಡ್ಸ್ ಡಿಫ್ರೆಂಟ್ ಲೈಫ್ ಟೈಮ್ಸಲ್ಲಿ ಕೂಡ ಕನೆಕ್ಟ್ ಆಗಿರುತ್ತೆ. ನನಗೆ ಯಾವುದಾದ್ರೂ ಒಂದು ಲೈಫ್ ಟೈಮಲ್ಲಿ ಫಾರ್ ಎಕ್ಸಾಂಪಲ್ ಇದು ದುಡ್ಡಿನ ವಿಷಯದಲ್ಲಿ ನನಗೆ ಒಳ್ಳೆ ರಿಲೇಷನ್ ಇರಲ್ಲ ಅಂತ ಇಟ್ಕೊಳ್ಳಿ. ಸೊ ನಾನು ತುಂಬ ಪೂವರ್ ಆಗಿರ್ತೀನಿ ಅಥವಾ ದುಡ್ಡು ನನ್ನ ಕೈಯಲ್ಲಿ ಇರಲ್ಲ. ಸೊ ಅಲ್ಲಿ ನೆಗೆಟಿವ್ ಕಾರ್ಡ್ ಎಸ್ಟಾಬ್ಲಿಷ್ ಆಗಿರುತ್ತೆ. ಇವತ್ತಿಗೆ ನಾನು ಎಷ್ಟೇ ದುಡ್ಡು ಮಾಡಿದ್ರು ನಾನು ಎಂಜಾಯ್ ಮಾಡೋಕೆ ಆಗ್ತಾ ಇರಲ್ಲ, ನನ್ನ ಹತ್ರ ಕೈಯಲ್ಲಿ ಉಳಿತಾ ಇರಲ್ಲ. ಯಾಕೆ ಅಂದರೆ ಪ್ರೀವಿಯಸ್ ಲೈಫ್ ಟೈಮಲ್ಲಿ ನನ್ನ ಸೋಲು ನೆಗೆಟಿವ್ ಕಾರ್ಡ್ಸ್ ಕನೆಕ್ಟ್ ಆಗಿದೆ ಫಿನಾನ್ಷಿಯಲ್ ವಿಷಯದಲ್ಲಿ. ಸೊ ಈ ಲೈಫ್ ಟೈಮಲ್ಲಿ ಕಾನ್ಷಿಯಸ್ ಆಗಿ ನಾನು ಆ ಕಾರ್ಡ್ನ ಕಟ್ ಮಾಡ್ಕೊಂಡಾಗ ಮಾತ್ರ ಅದರಿಂದ ನಾವು ರಿಮೂವ್ ಆಗಿ ಹೊಸ ಬೆಟರ್ ಕಾರ್ಡ್ಸ್ ಫಿನಾನ್ಷಿಯಲ್ ಆಸ್ಪೆಕ್ಟ್ಸಲ್ಲಿ ಎಸ್ಟಾಬ್ಲಿಷ್ ಮಾಡೋಕ್ಕಾಗತ್ತೆ. ಈಗ ಎಷ್ಟೊಂದು ಸಾರಿ ಕೆಲವರಿಗೆ ಎಷ್ಟೇ ದುಡಿದ್ರು ಕೈಯಲ್ಲಿ ಹಣ ನಿಲ್ಲಲ್ಲ. ಹೌದು, ಅದಕ್ಕೂ ಕೂಡ ಕಾರ್ಡ್ಸ್ ಕನೆಕ್ಟ್. ಎಸ್ ಒಂದು ಕಾರ್ಡ್ಸ್ ಇರುತ್ತೆ. ಇನ್ನೊಂದು ಆನ್ಸೆಸ್ಟ್ರಲ್ ಟ್ರಾಮಾಸ್ ಕೂಡ ಇರುತ್ತೆ. ಈಗ ನಮ್ಮ 3 ಜನರೇಷನ್ 4 ಜನರೇಷನ್ ಹಿಂದೆ ಹೆಂಗೆ ಯೋಚನೆ, ಅವಾಗೆಲ್ಲ ಈಗ್ಲೇನೆ ಅದಿರೋದು, ಎಷ್ಟು ಇದ್ರೂ ನನ್ಗೆ ಇನ್ನೂ ಬೇಕು ಅನ್ನೋ ಒಂದು ಮೆಂಟಾಲಿಟಿ ಈ ಜನ್ರೇಷನಲ್ಲಿ ಬಂದಿರೋದು. ಬಟ್ ಹಿಂದೆ ಹೆಂಗಿತ್ತು ಅಂದರೆ, ನನಗೆ ಇಷ್ಟು ಸಾಕು, ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಅನ್ನೋದೊಂದಿತ್ತು. ಇಷ್ಟು ದುಡ್ಡಿದೆ ನನಗೆ ಇಷ್ಟು ಸಾಕು. ಎಷ್ಟೊಂದು ಜನ
ದಾನ ಮಾಡೋರು ಅಲ್ಲ ಬೇರೆಯವರಿಗೆ, ಬೇಡ ಅಂತ. ಸೊ ಅವ್ರಿಗೆ ಹೆಂಗಿತ್ತು ಅಂದ್ರೆ ನನ್ಗೆ ಇಷ್ಟರಲ್ಲೇ ನನ್ನ ಜೀವನ ಇರಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇತ್ತು ಅಂತ ತಿಳ್ಕೊಳ್ಳಿ ನಮ್ಮ ಫೋರ್ ಫಾದರ್ಸಿಗೆ. ಸೊ ಆ ಒಂದು ಥಾಟ್ ಅಥವಾ ಆ ಒಂದು ಇಂಟೆನ್ಷನ್ ನಮಗೆ ಜನ್ರೇಷನ್ನಲ್ಲಿ ಪಾಸ್ ಆನ್ ಆಗಿರುತ್ತೆ. ಸೊ ಹೆಂಗಾಗುತ್ತೆ ಅಂದರೆ ಈ ಲೈಫ್ ಟೈಮಲ್ಲಿ ಒಂದಿಷ್ಟು ಅರ್ನಿಂಗ್ಸ್ವರೆಗೂ ಮಾಡೋಕ್ಕೆ ಸಾಧ್ಯ, ಅದಕ್ಕಿಂತ ಬಿಯಾಂಡ್ ಮಾಡೋಕ್ಕೆ ಆಗಲ್ಲ. ಅಥವಾ ಎಷ್ಟೇ ನಾವು ದುಡಿದ್ರೂ ಇಷ್ಟು ಮಾತ್ರ ನಾನು ಎಂಜಾಯ್ಮೆಂಟ್ ಮಾಡೋಕ್ಕಾಗೋದು, ಇನ್ನೆಲ್ಲದು ಬರೀ ಸಾಲಕ್ಕೆ ಅಥವಾ ಅನ್ನೆಸೆಸರಿ ಎಕ್ಸ್ಪೆನ್ಸಸ್ಸಿಗೆ ಹೋಗ್ತಾ ಇರುತ್ತೆ. ಸೊ ಅದು ನಮ್ಮ ಜನ್ರೇಷನ್ ಟ್ರಾಮಾ ಕೂಡ ಕನೆಕ್ಟ್ ಆಗಿರುತ್ತೆ. ಸೊ ಅದು ಯಾವುದು ಅನ್ನೋದನ್ನ ಅಡ್ರೆಸ್ ಮಾಡಿಕೊಂಡು ಫಸ್ಟು, ಆಮೇಲೆ ಅದನ್ನ ಹೀಲಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಓಕೆ. ಕೆಲವೊಂದ್ಸರಿ ಕೆಲವರಿಗೆ ಸಮುದ್ರದಲ್ಲಿ ಬಿದ್ದೋದೊಂದು ಅಥವಾ ಯಾವುದಾದ್ರೂ ಒಂದು ನೀರಲ್ಲಿ ಬಿದ್ದಂಗೆ, ನದಿಲಿ ಬಿದ್ದಂಗೆ ಅನ್ಸುತ್ತಲ್ಲ. ಈ ನೀರು ತುಂಬಾ ಕನ್ಸಲ್ಲಿ ಬಂದ್ರೆ ಏನರ್ಥ ಅದು? ನೀರು ಅನ್ನೋದು ಇಮೋಷನ್ ಲೆವೆಲಲ್ಲಿ ಕನೆಕ್ಟ್ ಆಗಿದೆ. ಈಗ ವಾಟರ್ ಇಸ್ ಈಕ್ವಲ್ ಟು ಇಮೋಷನ್ಸ್, ಮೂನ್ ವಾಟರ್ ಇದೆಲ್ಲದು ಇಮೋಷನ್ಸ್ ಅಂತ. ಸೊ ನೀರು ಒಳಗಡೆ ಬೀಳೋದು ಅಂತ ಅಂದ್ರೆ ನೀನು ಯಾವುದೋ ಒಂದು ವಿಷಯದಲ್ಲಿ ತುಂಬಾ ಇಮೋಷನಲ್ ಆಗ್ತಾ ಇದೆಯಾ, ಅದು ಒಳ್ಳೇದಲ್ಲ. ಆ ಥರ ಇಮೋಷನ್ಸ್ ಅಲ್ಲಿ ಮುಳುಗೋಗ್ತೀಯ ನೀನು ಓಕೆ 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 ಅನ್ನೋದು. ಅದೇನಾದ್ರೂ ಕನ್ಸಲ್ಲಿ ಇಫ್ ಬಿದ್ದು ಸ್ವಿಮ್ ಮಾಡ್ಕೊಂಡು ನಾನು ದಡ ಸೇರ್ತೀನಿ ಅನ್ನೋ ಕನ್ಸು ಬಂದ್ರೆ ಕಷ್ಟ ಆಗುತ್ತೆ, ಬಟ್ ನೀನ್ ದಡ ಸೇರ್ತೀಯ ಅನ್ನೋದು ಅರ್ಥ ಆಗುತ್ತೆ. ಓಕೆ. ಇನ್ನು ಒಳ್ಳೆ ಕನ್ಸುಗಳು, ಈಗ ಮಲಗಿದ್ದಾಗ, ಈಗ ಗಣಪತಿ ಮುಂದೆ ಕೂತ್ಕೊಂಡು ನೀನು ಮಾತಾಡ್ತಿದ್ದಂಗೆ, ಶ್ರೀನಿವಾಸನ್ ಗರ್ಭಗುಡಿಲಿ ಇದ್ದಿದ್ದಂಗೆ, ಅಥವಾ ಮಂಜುನಾಥ ಸ್ವಾಮಿ ಜೊತೆ ಮಾತಾಡ್ತಿದ್ದಂಗೆ, ನಮ್ಗೆ ಇಷ್ಟವಾದಂಥ ದೇವರುಗಳು ನಮ್ಮ ಕನ್ಸಲ್ಲಿ ಕಾಣಿಸೋದು, ಅಥವಾ ನಾವು ಯಾವುದೋ ದೇವಸ್ಥಾನಗಳಲ್ಲಿ ಇದ್ದಂಗೆ ಕನ್ಸು ಬರೋದು, ಇದು ಏನರ್ಥ? ಯೂಶಲಿ ದೇವ್ರು ಕನ್ಸಲ್ಲಿ ಬರೋದು ತುಂಬಾ ಒಳ್ಳೆ ಪಾಸಿಟಿವ್ ಸೈನ್ ಅಂತಾನೆ. ನಾವು ಕನ್ಸಲ್ಲಿ ಮಾತ್ರ ಅಲ್ಲ, ಮೆಡಿಟೇಷನಲ್ಲಿ ನಾವು ಗೈಡೆಡ್ ಮೆಡಿಟೇಷನಲ್ಲಿ ಒಂದೊಂದ್ಸಲಿ ಟ್ರಾಮಾಸ್ನ ಐಡೆಂಟಿಫೈ ಮಾಡಕ್ಕೆ ಹೇಳ್ತೀವಿ, ಅವಾಗ ದೇವ್ರು ಬರುತ್ತೆ. ಸೊ ಆ ಮೊಮೆಂಟಲ್ಲಿ ಅವ್ರಿಗೆ ಏನು ಅನ್ಸುತ್ತೆ, ಓ ದೇವ್ರು ಬಂತಲ್ಲ ಒಳ್ಳೇದು ಅಂತ. ಬಟ್ ಎಲ್ಲ ಸಲನೂ ಎಲ್ಲ ಡ್ರೀಮಲ್ಲೂ ದೇವ್ರು ಬರೋದು ಅದು ಪಾಸಿಟಿವ್ ಎಂಟಿಟಿ ಅಂತಾನೆ ಹೇಳಕ್ಕಾಗಲ್ಲ. ಅದು ಒಂದೊಂದ್ಸಲಿ ನೆಗೆಟಿವ್ ಎಂಟಿಟಿ ದೇವ್ರ ರೂಪದಲ್ಲೂ ಬಂದಿರುತ್ತೆ. ಅದು ಅದು ತುಂಬಾ ಸಲ ಪ್ರೂವ್ ಆಗಿರೋದು. ಮೆಡಿಟೇಷನ್ ನಾವು ಹೀಲಿಂಗ್ ಏನು ಮಾಡ್ತೀವಿ ಅದರಲ್ಲಿ ಕ್ಲೈಂಟ್ ಹೇಳ್ತಾರೆ, ಹೌದು ಇಮ್ಯಾಜಿನ್ ನನಗೆ ದೇವ್ರು ಬರ್ತಾ ಇದೆ ಅಂತ ಹೇಳ್ತಾರೆ ಕ್ಲೈಂಟ್ಸ್. ಸೊ ಆವಾಗ ನಾವು ದೇ ಸಮಥಿಂಗ್ ಕಾಲ್ಡ್ ವೈಲೆಟ್ ಲೈಟ್. ಸೊ ವೈಲೆಟ್ ಲೈಟ್ನ ಇಮ್ಯಾಜಿನ್ ಮಾಡಿಕೊಂಡು ಆ ಒಂದು ದೇವರು ಅಂತ ಏನಿದೆ ಅದನ್ನ ವೈಲೆಟ್ ಲೈಟಲ್ಲಿ ಹಾಕಿ ಅಂತ ಹೇಳ್ತೀವಿ. ಆ ವೈಲೆಟ್ ಲೈಟ್ ಹಾಕ್ದಾಗ್ಲೂ ದೇವ್ರ ರೂಪದಲ್ಲೇನೆ ಇದ್ರೆ ಅದು ಪಾಸಿಟಿವ್ ಎಂಟಿಟಿ, ದೇವ್ರೇನೆ. ಬಟ್ ಆ ವೈಲೆಟ್ ಲೈಟಿಗೆ ಹಾಕಿದಾಗ ಅದೇನಾದ್ರೂ ಸುಟ್ಟು ಹೋಗೋದು ಅಥವಾ ಮಾಯ ಆಗೋದು ಆದ್ರೆ, ಬ್ಲ್ಯಾಕ್ ಆಗಿ ಡಿಸಪಿಯರ್ ಆದ್ರೆ ಇಟ್ ಇಸ್ ನೆಗೆಟಿವ್ ಎಂಟಿಟಿ. ಸೊ ಪ್ರತಿ ಸಲನೂ ದೇವ್ರು ನನ್ನ ಕನ್ಸಲ್ಲಿ ಬಂದಿದೆ ಅಂದ್ರೆ ಅದು ಒಳ್ಳೇದೇ ಹೇಳ್ತಾ ಇದೆ ಅಂತ ಅಲ್ಲ, ಮೆಜಾರಿಟಿ ಟೈಮ್ಸ್ ಹೌದು. ಓಕೆ. ನಿಮ್ಮ ಸ್ಟೋರಿ ಫಸ್ಟ್, ನಾವು ಟ್ಯಾರೋ ಇದೆಲ್ಲ ಮಾತಾಡೋಕ್ಕಿಂತ ಮುಂಚೆ ಫಸ್ಟ್ ನಿಮ್ಮ ಬಗ್ಗೆ ನಾನು ತಿಳ್ಕೊಳಕ್ಕೆ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ. ಅಂದರೆ BE ಮಾಡ್ತಿದ್ದಂಥವ್ರು, ಇವತ್ತು ನೀವು ಟ್ಯಾರೋ ರೀಡಿಂಗಲ್ಲಿ ನೀವು PhD ಮಾಡಿದಿರ, ಅದು ಹೆಂಗೆ ಒಂದು ಸೈನ್ಸ್ ಸ್ಟೂಡೆಂಟ್ಗೆ ಹೆಂಗೆ ಶಿಫ್ಟ್ ಆಯ್ತಿದು? ಓಕೆ. ಸೊ ನನಗೆ ಚಿಕ್ಕವಳಿಂದನೂ ಡ್ರೀಮ್ಸಲ್ಲಿ ನನ್ಗೆ ಕೆಲವೊಂದು ವಿಷಯಗಳು ಗೊತ್ತಾಗ್ತಾ ಇತ್ತು. ಅದನ್ನ ನಾನು ಯಾರ ಹತ್ರ ಹೇಳ್ಕೊತಾ ಇರಲಿಲ್ಲ. ಬಟ್ ಚಿಕ್ಕವಳಿದ್ದಾಗ ಐ ಥಿಂಕ್ 4th or 5th ಸ್ಟ್ಯಾಂಡರ್ಡ್ ಇದ್ದಾಗ ಒಬ್ರು ಸನ್ಯಾಸಿ ಥರ ಬಂದು ಒಂದು ಪೆಂಡೆಂಟ್ನ ಕೊಟ್ಟು, ಇದು ಇಟ್ಕೊ ನಿನ್ಗೆ ಒಳ್ಳೇದಾಗುತ್ತೆ ಅಂತ ಏನೋ ಒಂದು ಕನಸು. ಇದೊಂದು ನನಗೆ ತುಂಬ ಚೆನ್ನಾಗಿ ನೆನಪಿದೆ, ಬಿಕಾಸ್ ನಾನು ಅದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇರ್ತಿದ್ದೆ, ಯಾಕೆ ಹಂಗೆ ಬಂತು ಅಂತ. ಆಮೇಲೆ ಇಗ್ನೋರ್ ಮಾಡಿದೆ, ಹಾಗೆ ಇಂಜಿನಿಯರಿಂಗ್ ಮಾಡಿದೆ, ಆಮೇಲೆ ವರ್ಕ್ ಮಾಡ್ತಾ ಇದ್ದೆ. ಅದಾದಮೇಲೆ ಐ ಗಾಟ್ ಮ್ಯಾರಿಡ್, ವಾಪಸ್ ಚಿಕ್ಕಮಂಗ್ಳೂರಿಗೆ ಹೋದೆ. ನಾನು ಅವಾಗ ಅಂದ್ಕೊಂಡೆ, ಓಕೆ ಇನ್ನು ವರ್ಕ್ ಏನೂ ಮಾಡಲ್ಲ, ಐ ವಿಲ್ ಜಸ್ಟ್ ಬಿ ಅ ಹೌಸ್ ವೈಫ್ ಅಂತ ಡಿಸೈಡ್ ಮಾಡಿಕೊಂಡೆ. ಆ ಡಿಸೈಡ್ ಮಾಡಿದ ಟೈಮಿಂದನೂ ಪುನಃ ನನಗೆ ಡ್ರೀಮ್ಸಲ್ಲಿ ಕೆಲವೊಂದು ಸಿಂಬಲ್ಸ್ ಕಾಣಿಸೋಕ್ಕೆ ಸ್ಟಾರ್ಟ್ ಆಯಿತು. ನನಗೆ ಇನಿಷಿಯಲಿ ಗೊತ್ತಾಗ್ತಿರ್ಲಿಲ್ಲ ಏನು ಸಿಂಬಲ್ಸು ಅದು ಇದು ಅಂತ. ಬಟ್ ಹಿಂಗೆ ಇನ್ಸ್ಟಾಗ್ರಾಮಲ್ಲಿ ಏನೋ ನೋಡ್ತಾ ಇದ್ದಾಗ ಈ ಟ್ಯಾರೋ ಕಾರ್ಡ್ಸ್ ಕಾಣಿಸ್ತು, ಯಾರೋ ರೀಡ್ ಮಾಡ್ತಾ ಇದ್ದಿದ್ದೇನೋ. ಅದನ್ನ ನೋಡಿದಾಗ ಐ ಸಾ ಫ್ಯೂ ಸಿಂಬಲ್ಸ್ ನನ್ನ ಡ್ರೀಮ್ಸಲ್ಲಿ ಕಾಣಿಸ್ತಾ ಇದ್ದಿದ್ದು ಸಿಂಬಲ್ಸಲ್ಲಿ ಕಾಣಿಸ್ತು. ಸೊ ನನಗೆ ಓಕೆ ದೇರ್ ಇಸ್ ಸಮಥಿಂಗ್, ಏನೋ ಒಂದು ಲಿಂಕ್ ಇದೆ ಅಂತ ಅಲ್ಲಿ ನಾನು ಕ್ಯಾಪ್ಷನಲ್ಲಿ ನೋಡಿದಾಗ ನನಗೆ ಫಸ್ಟ್ ಗೊತ್ತಾಗಿದ್ದು ಇದು ಟ್ಯಾರೋ ಕಾರ್ಡ್ಸ್ ಅಂತ ಏನೋ ಒಂದಿದೆ ಅನ್ನೋದು ನನಗೆ ಅಲ್ಲಿ ಗೊತ್ತಾಗಿದ್ದು. ಸೊ ಅದನ್ನು ನೋಡಿದೆ, ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಬಂತು. ಬಟ್ ನಮ್ಮ ಫ್ಯಾಮ್ಲಿಯಲ್ಲಾಗಿರ್ಬೋದು ಅಥವಾ ಹಸ್ಬೆಂಡ್ ಫ್ಯಾಮ್ಲಿಯಲ್ಲಿ ಯಾರೂ ಈ ಫೀಲ್ಡಲ್ಲಿ ಇಲ್ಲ.
ಸೊ ನನ್ನ ಹಸ್ಬೆಂಡಿಗೆ ಇದ್ರ ಬಗ್ಗೆ ಕಲಿಬೇಕು ಅಂತ ಅಪ್ರೋಚ್ ಮಾಡುವಾಗ ನಂಗೆ ಸ್ವಲ್ಪ ಸಂಕೋಚ ಇತ್ತು. ಹೇಗೆ ರಿಯಾಕ್ಟ್ ಮಾಡ್ತಾರೋ ಏನೋ, ಬೇಡ ಇದು ಬಿಕಾಸ್ ನಾವು ಕಾಫಿ ಪ್ಲಾಂಟೇಶನ್ ಬ್ಯಾಕ್ಗ್ರೌಂಡ್ ಅಲ್ಲ, ಸೊ ಹೆಂಗೆ ರಿಯಾಕ್ಟ್ ಮಾಡ್ತಾರೋ ಅಂತ. ಬಟ್ ಹಿ ವಾಸ್ ವೆರಿ ಪಾಸಿಟಿವ್. ಕಲಿ ಏನಾಗುತ್ತೆ, ಇದೊಂದು ವಿದ್ಯೆ ಅಲ್ವಾ ಅಂತ. ಕಣ್ಣು ಮುಚ್ಕೊಂಡು ಐ ವೆಂಟ್ ಅಹೆಡ್. ಇನ್ಫ್ಯಾಕ್ಟ್ ಹಿ ಟೋಲ್ಡ್, ನಾನೇ ನಿಂಗೆ ಫಸ್ಟ್ ಕಾರ್ಡ್ಸ್ ಕೊಡಿಸ್ತೀನಿ, ಯು ಗೋ ಅಹೆಡ್ ವಿತ್ ಇಟ್ ಅಂತ. ಸೊ ಟ್ಯಾರೋ ಕೋರ್ಸ್ ಮಾಡಿದೆ. ಅದಾಗಿದ ತಕ್ಷಣ ನಾನು ರೀಡಿಂಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಪ್ರೊಫೆಷ್ನಲ್ ಡಿಗ್ರಿ ಬೇಕು ನನಗೆ ಇದರಲ್ಲಿ ಅಂತ ಅನ್ನಿಸ್ತು. ಮಾಸ್ಟರ್ಸ್ ಮಾಡಿದೆ, PhD ಮಾಡಿದೆ. ಸೊ ಹಿಯರ್ ಐ ಆಮ್. ಡಾಕ್ಟರೇಟ್ ತಗೊಂಡ್ರಿ. ಎಸ್.